ಮಗಳೇ, ಹಾ ಮನೆಯಲ್ಲಿ ಒಂದು ಪೂಜೆಯನ್ನ ಶುರು ಮಾಡಬೇಕು. ಹಾ ಶುರು ಮಾಡುವಾಗ ಎಂತ ಮಾಡಬೇಕು ಅಂತ ಒಂದು ಪ್ರಶ್ನೆ ನಿನಗೆ. ಅದಕ್ಕೆ ಆ ಪೂಜೆ ಮಾಡ್ಲಿಕ್ಕೆ ಒಂದು ಪುಸ್ತಕ ಉಂಟಾ? ಪುಸ್ತಕ ಉಂಟು. ಆ ಪುಸ್ತಕಕ್ಕೆ ಪೂಜೆ ಮಾಡಬೇಕು. ಅದು ಪಾರಾಯಣ ಮಾಡುವಾಗ. ಅದಲ್ಲ ನಾನು ಹೇಳೋದು. ಪೂಜೆಗೆ ಕೂತುಕೊಳ್ಳುವುದಕ್ಕಿಂತ ಮೊದಲು ಜಪ ಮಾಡಬೇಕು. ಅಲ್ಲ ಧ್ಯಾನ ಮಾಡಬೇಕು. ಅಲ್ಲ, ಆಶೀರ್ವಾದ ತಗೊಳ್ಬೇಕು. ಯಾರದ್ದು ಆಶೀರ್ವಾದ ತಗೊಳ್ಬೇಕು ಹೇಳು? ದೇವರದ್ದು. ದೇವರ, ಮನೆ ದೇವರ ಅನುಮತಿಯನ್ನ ಪಡೆದುಕೊಳ್ಬೇಕು. ಅದಕ್ಕಿಂತ ಮೊದಲು ಯಾರಿಗೋ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಯಾರಿಗೆ? ದೇವರಿಗಲ್ಲದೆ ಇನ್ಯಾರು? ಅಮ್ಮ. ಹಾ, ನೀನು ಮೊದಲು ಯಾರಿಗೆ ನಮಸ್ಕಾರ ಮಾಡ್ತೀ ಅಂತ ಪ್ರಶ್ನೆ. ದೇವರಿಗೇನೆ. ದೇವರಿಗಲ್ಲ, ದೇವರಿಗಿಂತಲೂ ಮೊದಲು ನಮಸ್ಕಾರ ಮಾಡಬೇಕು. ಅಪ್ಪ ಅಮ್ಮನಿಗೆ. ಹೌದು. ಈಗ ಅಪ್ಪ ಮತ್ತು ಅಮ್ಮ, ಮೊದಲ ನಮಸ್ಕಾರ ಯಾರಿಗೆ? ಅಮ್ಮನಿಗೆ. ಅಮ್ಮನಿಗೆ ಮಾಡ್ತೀಯಾ? ಆ, ಅಮ್ಮ ಹೆತ್ತವಳಲ್ಲ ನಮ್ಮದು, ಅದಕ್ಕೆಯಾ? ಮಗಳೇ, ಇದನ್ನ ನೀನು ಹೇಳುವುದಲ್ಲ, ನಾನು ಹೇಳುವುದಲ್ಲ, ಹಾ. ಉಪನಿಷತ್ತು ಹೇಳುತ್ತದೆ ಮಗಳೇ. ಅಪ್ಪ ಉಪನಿಷತ್ತು. ಉಪನಿಷತ್ತು ಅಂತಂದ್ರೆ ನಮ್ಮ ಧರ್ಮದ ಸಂವಿಧಾನ ಮಗಳೇ. ಭಾರತಕ್ಕೊಂದು ಸಂವಿಧಾನ ಅಂತ ಇದೆ. ಲಾಯರ್ಸು ಆ ಈಗ ನ್ಯಾಯ ಮತ್ತು ಅನ್ಯಾಯವನ್ನ ತೀರ್ಮಾನ ಮಾಡೋದಕ್ಕೆ, ಆ ಜಡ್ಜ್ ಮಾಡೋದಕ್ಕೆ, ಆ ಜಡ್ಜಿಗೆ ಮನವರಿಕೆ ಮಾಡೋದಕ್ಕೆ ಆ ಒಂದು ಆಧಾರವನ್ನ ಇಟ್ಕೊಂಡಿರ್ತಾರೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇವನು ಮಾಡಿದ ಕೆಲಸವನ್ನ ಒಪ್ಪುತ್ತದಾ ಇಲ್ವಾ ಅಂತ. ಅವನು ಮಾಡುವ ಕೆಲಸವನ್ನ ಒಪ್ಪುದಿದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಪ್ಪಬೇಕು, ಅಂದ್ರೆ ಸಂವಿಧಾನ ಒಪ್ಪಬೇಕು. ಸಂವಿಧಾನ ಅದು ಮಾಡೋ ತಪ್ಪು ಅಂತ ಹೇಳ್ತದೆ. ಕೆಲವು ಸಂಗತಿಗಳನ್ನ, ಕೆಲವು ಕೆಲಸಗಳನ್ನ ನೀನು ಮಾಡಬಾರದು. ಹಾ. ಕೇಳು, ಆ ಕೆಲಸಗಳ ಮಾಡ್ಬಾರ್ದು. ನೋಡು 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 ಸಂವಿಧಾನ ಹೇಳಿದ ಕೆಲಸವನ್ನ ಮಾತ್ರ ಮಾಡಬೇಕು. ಸಂವಿಧಾನ ಇದು ತಪ್ಪು ಅಂತ ಹೇಳಿದ ಕೆಲಸಗಳನ್ನ ನೀನು ಮಾಡುವ ಹಾಗಿಲ್ಲ. ಮಾಡಿದ್ರೆ ನಿನ್ನ ಮೇಲೆ ಕೇಸ್ ಆಗ್ತದೆ, ನಿನಗೆ ಶಿಕ್ಷೆ ಆಗ್ತದೆ. ಹಾ, ಮತ್ತೆ ಒಬ್ಬನಿಗೆ ಸುಳ್ಳು ಕೂಡ ಹೇಳ್ಬಾರ್ದು. ತುಂಬಾ ಸಂಗತಿಗಳಿವೆ. ಅದೇ ರೀತಿ ನಮ್ಮ ಧರ್ಮದಲ್ಲಿ ಒಂದು ಸಂವಿಧಾನ ಅಂತ ಇದೆ ಮಗಳೇ. ಅದೇನು ಆ ಸಂವಿಧಾನ? ಸಂವಿಧಾನ ಅಂದ್ರೆ ಒಂದು ಪೂಜೆ ಮಾಡುವಾಗ ಹೇಗೆ ಮಾಡಬೇಕು, ಎಂತೆಲ್ಲ ಮಾಡಬೇಕು, ಅದರ ಪ್ರಕಾರ ಹೇಳುವುದು ನಾನು. ಹಾ. ಅಮ್ಮನಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ಆ ಸಂವಿಧಾನ ಹೇಳಿದೆ, ಉಪನಿಷತ್ತು ಹೇಳಿದೆ. ಉಪನಿಷತ್ತಿನಲ್ಲಿ ಈಗ ಕೇಳು, ಉಪನಿಷತ್ತು ಏನು ಹೇಳುತ್ತದೆ ಹೇಳು? ಶುರುವಿಗೆ ಮಾತೃದೇವೋ ಭವ ಕೇಳಿದೀಯಾ? ಪಿತೃದೇವೋ ಭವ, ರಾಷ್ಟ್ರದೇವೋ ಭವ. ರಾಷ್ಟ್ರದೇವೋ ಭವ ಅಂತ ಯಾರು ಹೇಳಿದ್ದು ನಿನಗೆ? ನಮ್ಮ ಬಸ್ಸಿನ ಹಿಂದಗಡೆ ಉಂಟು ಬರೆದುಕೊಂಡು. ಅದು ನೀನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದು, ಅದು ಉಪನಿಷತ್ತಿನಲ್ಲಿ ಇಲ್ಲ. ಆದರೆ ರಾಷ್ಟ್ರವನ್ನ ದೇವರು ಅಂತ ಕಾಣುವುದು ತಪ್ಪಲ್ಲ, ಸರಿಯೇ. ಅದು ಬಿಡ, ದೇಶ ದೇವರೇ, ವಿಷಯ ಅದಲ್ಲ ಮಗಳೇ. ಇಲ್ಲಿ ನೋಡು, ಈ ಉಪನಿಷತ್ತಿನಲ್ಲಿ ಬರುದು ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ. ಮೊದಲನೇ ನಮಸ್ಕಾರ ಯಾರಿಗೆ ಅಲ್ಲಿ ಉಂಟು? ಮಾತೃದೇವ. ಮಾತೃ ಅಂತಂದ್ರೆ ಯಾರು? ಅಮ್ಮ. ಅಮ್ಮ ಮೊದಲ ದೇವರು ಅಂತ ಉಪನಿಷತ್ತು ಹೇಳೋದ್ರಿಂದ ಉಪನಿಷತ್ತಿನಲ್ಲಿ ಒಂದು ಹೇಳುದು, ನಾವು ಮಾಡುದು ಇನ್ನೊಂದು ಆಗ್ಬಾರ್ದಲ್ಲ. ಸಂಸ್ಕೃತ ಆಯ್ತು. ಮಾತಾ. ಮಾತಾ ಹಿಂದಿ, ಸಂಸ್ಕೃತ, ಹಿಂದಿ. ಸಂಸ್ಕೃತ, ಹಿಂದಿ ಸ. ಹಾಗೆ ನೋಡಿದ್ರೆ ಕನ್ನಡ ಸ. ಈಗ ಕೇಳು, ಮಾತೆ ಅಂದ್ರೆ ಪಿತೃದೇವೋ ಭವ, ಪಿತೃದೇವೋ ಭವ. ಪಿತೃದೇವೋ ಭವ ಅಲ್ಲ, ಪಿತೃದೇವೋ ಭವ. ಪಿತೃದೇವೋ ಭವ. ಋಕಾರ ಅಡಿವತ್ತು ಬಂದಾಗ ದ್ವಿತ್ವ ಕೊಡ್ಲಿಕ್ಕಿಲ್ಲ. ಪಿತೃ ಅಲ್ಲ, ಪಿತೃ. ಕೆಲವರು ಪಿತೃದೇವೋ ಭವ ಅಷ್ಟೇ, ಶರದೃತೌ ಅಂತ ತಪ್ಪು ಹೇಳ್ತಿದ್ರು ತುಂಬಾ ಜನ. ಹಾಗಾಗಿ ಮೊದಲ ನಮಸ್ಕಾರ ಉಪನಿಷತ್ತಿನ ಪ್ರಕಾರ ಯಾರಿಗೆ ಮಾಡಬೇಕು? ಅಮ್ಮನಿಗೆ ಮಾಡಬೇಕು. ಎರಡನೇ ನಮಸ್ಕಾರ ಯಾರಿಗೆ ಮಾಡಬೇಕು? ಅಪ್ಪನಿಗೆ ಮಾಡಬೇಕು. ಮೂರನೇ ನಮಸ್ಕಾರ ಯಾರಿಗೆ ಮಾಡಬೇಕು? ಗುರುಗಳಿಗೆ ಮಾಡಿ ಆ ನಂತರ ಪೂಜೆಯನ್ನ ಶುರು ಮಾಡಬೇಕು. ಇವತ್ತಿಗೆ ಸಾಕು, ಈ ಮಾತುಗಳನ್ನು ಅರ್ಪಣೆ ಮಾಡಿ. ಶ್ರೀರಾಮಕೃಷ್ಣ ಅರ್ಪಣಮಸ್ತು.